ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಪ್ರಮುಖವಾಗಿ ಆ ಮಾಹಿತಿನ ಕೂಡ ತಿಳಿಸಿದ್ರು ಅಭ್ಯರ್ಥಿಗಳಿಗೆ ಒಂದು ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಕಡೆಯಿಂದ ಒಂದು 5ನೇ ರೌಂಡ್ಗೆ ಸೀಟ್ ಸೆಲೆಕ್ಷನ್ ಲಿಸ್ಟ್ ಏನಿತ್ತಲ್ಲ ಅದನ್ನು ಕೂಡ ಪ್ರಕಟ ಮಾಡಿ ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಅಭ್ಯರ್ಥಿಗಳಿಗೆ ಪ್ರಕಟ ಕೂಡ ಮಾಡಿದ್ರು. ಆ ಅಭ್ಯರ್ಥಿಗಳಿಗೆ ಪ್ರಕಟಣೆಯನ್ನು ಕೂಡ ಹೊರಡಿಸೋರ ಮುಖಾಂತರದಲ್ಲಿ ಪ್ರಮುಖ ಮಾಹಿತಿಗಳನ್ನು ಕೂಡ ತಿಳಿಸಿರು ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು ಪ್ರಕಟಣೆಯಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಫೆಬ್ರವರಿ 6, 2026 ದಾಖಲಾತಿ ಪತ್ರವನ್ನು ಪಡ್ಕೊಂಡು ಅವರು ನೂಡಲ್ ಸೆಂಟರ್ ಇನ್ನೊಂದು ಮುಖಾಂತರದಲ್ಲಿ ನಾವೆಲ್ಲ ಮಾಹಿತಿನ ಕಂಪ್ಲೀಟಾಗಿ ವಿಡಿಯೋಸ್ ಕೂಡ ಮಾಡಿ ಮಾಹಿತಿನ ತಿಳಿಸಿದ್ವಿ. ಸೊ ಒಂದು ಫೆಬ್ರವರಿ 6, 2026 ಕೊನೆಯ ದಿನಾಂಕ ಆಗಿರುತ್ತೆ. ನಿಗದಿತ ದಿನಾಂಕದ ಒಳಗಡೆ ಎಲ್ಲ ಕಾಲೇಜ್ ಅಡ್ಮಿಷನ್ ಆಗಿ ಹಾಗೆ ಅಂತೆಲ್ಲ ಮಾಹಿತಿನ ಕೊಟ್ಟಿರು ಮತ್ತು ಮುಂದಿನ ಸುತ್ತಿಗೆ ಸಂಬಂಧಪಟ್ಟಂತೆಲ್ಲ ಅವರು ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಸೊ ಯಾವ ಅಭ್ಯರ್ಥಿನ ಪರಿಗಣಿಸ್ತಾರೆ ಏನು ಎತ್ತ ಇನ್ ಡೀಟೇಲ್ ಆಗಿ ನಾವು ಮಾಹಿತಿನ ಕೂಡ ಕೊಟ್ಟಿದ್ದೀವಿ ಅಭ್ಯರ್ಥಿಗಳಿಗೆ. ಇದೀಗ ಅಭ್ಯರ್ಥಿಗಳಿಗೆ ಬರ್ತಿರುವಂಥ ಪ್ರಮುಖ ಪ್ರಶ್ನೆ ಏನಿದೆಯಲ್ಲ, ಸೊ ಒಂದು 6ನೇ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಂತರದಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟು ಅದರದ್ದು ಯಾವಾಗ ಪ್ರಕಟ ಆಗ್ಬೋದು ಅಂತ ನಮ್ಮ ಪ್ರಶ್ನೆ ಇರುವಂಥದ್ದು ಇರುತ್ತೆ ಅಭ್ಯರ್ಥಿಗಳು. ಮತ್ತು ಸೀಟ್ ಮೆಟ್ರಿಕ್ಸ್ ಯಾವಾಗ ಬಿಡ್ತಾರೆ 6ನೇ ರೌಂಡ್ಗೆ ಸಂಬಂಧಪಟ್ಟಂತೆ, ಆಪ್ಷನ್ ಎಂಟ್ರಿಗಳನ್ನು ಯಾವಾಗ ಬಿಡ್ತಾರೆ 6ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಡೌಟ್ಸ್ಗಳಿದ್ದಾವೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದಾಗಿರುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೋಬೋದಿರುತ್ತೆ. ಹೆಚ್ಚುವರಿ ವೈಯಕ್ತಿಕ ಡೌಟ್ಸ್ಗಳಿದ್ದಾವೆ, ನಮಗೆ ಇನ್ನೂ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ, ನಮಗೆ ಸೀಟೇ ಸಿಗ್ತಿಲ್ಲ, ನಮಗೆ ಅನ್ಕೊಂಡಂಥ ಕಾಲೇಜ್ಗಳು ಸೀಟ್ ಸಿಕ್ಕಿಲ್ಲ, ಅಥವಾ ನಮಗೆ ಸ್ಟಾರ್ ಮಾರ್ಕ್ಗಳೇ ಬರ್ತಿದೆ ಎಲ್ಲ ಒಂದು ಡಿಸ್ಟ್ರಿಕ್ಟ್ಗಳ ಕಡೆಯಿಂದನೂ, ಅಥವಾ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡೋದಾಗಿರ್ಬೋದು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ನಂತರದಲ್ಲಿ ಒಂದು ಕಾಲೇಜಿನ ಯಾವ ಥರ ಆಯ್ಕೆ ಮಾಡಬೇಕು, ಏನೇನು ವಿಚಾರಿಸಬೇಕು, ಪ್ರಮುಖವಾಗಿ ಯಾರು ಕೂಡ ನಿಮಗೆ ಹೇಳೋರಿಲ್ಲ, ಗೈಡ್ ಮಾಡೋರಿಲ್ಲ. ಒಂದು BEdನ ಸರ್ಕಾರಿ ಕೋಟ ಸೀಟ್ಗೆ ಸಂಬಂಧಪಟ್ಟಂತೆ ಸ್ಟಾರ್ ಮಾರ್ಕ್ಗಳಿಂದ ಅದನ್ನು ನಮಗೆ ಸ್ಟಾರ್ ಮಾರ್ಕ್ ಬದಲಾಗಿ ಸೀಟು ಸಿಗಬೇಕು, ನಾವು ಸರ್ಕಾರಿ ಕೋಟ ಸೀಟನ್ನು ಪಡ್ಕೊಂಡು BEd ಮಾಡಬೇಕು ಅಂತಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುವಂಥದ್ದಾಗಿರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಾಗ ನಿಮಗೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ ಗ್ರೂಪ್ ಕೂಡ ಇರುತ್ತೆ, ಅಲ್ಲಿ ಜಾಯ್ನ್ ಆಗೋರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ನೀವು ವೈಯಕ್ತಿಕವಾಗಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನಿಮ್ಮೊಂದು ಪರ್ಸೆಂಟೇಜು ರಿಸರ್ವೇಷನ್ ಇತ್ಯಾದಿ ಮಾಹಿತಿಗಳನ್ನು ತಿಳಿಸೋರ ಮುಖಾಂತರ ಎಷ್ಟು ಕಾಲೇಜ್ಗಳನ್ನು ಕೊಡಬೇಕು, ಯಾವ ಸೀಟ್ ಕೊಡಬೇಕಾಗಿರುತ್ತೆ, ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬದಲಾಗಿ ಸೀಟನ್ನು ಪಡ್ಕೊಳ್ಳೋದಕ್ಕೆ 6ನೇ ರೌಂಡ್ಗೆ ಸಂಬಂಧಪಟ್ಟಂತೆ. ಯಾಕಂದರೆ ನಿಮ್ಮ ಇಷ್ಟ ಬಂದಂಗೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಬರೀ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೀಟು ಸಿಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಆ ಕಾರಣಕ್ಕೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ಏನನ್ನು ಪರಿಗಣಿಸಬೇಕು ಇತ್ಯಾದಿ ಸಂಪೂರ್ಣ ಮಾಹಿತಿಗಳನ್ನು ತಿಳ್ಕೊಬೋದಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರುವಂಥದ್ದಾಗಿರುತ್ತೆ. ಅಗತ್ಯ ಇರುವಂಥ ಅಭ್ಯರ್ಥಿಗಳು ಯಾರು ಕೂಡ ಗೈಡ್ ಮಾಡೋರಿಲ್ಲ ನಿಮಗೆ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋರ ಮುಖಾಂತರ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಯಾಕಂದರೆ ಕೊನೆ ರೌಂಡ್ಸ್ಗಳು ಹತ್ತಿರ ಬರ್ತಿರೋದ್ರಿಂದ ಅಭ್ಯರ್ಥಿಗಳಿಗೆ ಸೊ ಒಂದು ಬರೋ ವರ್ಷ ಟ್ರೈ ಮಾಡಬೇಕಿರುತ್ತೆ, ಇಲ್ಲ ನೀವು ಮ್ಯಾನೇಜ್ಮೆಂಟ್ ಸೀಟ್ ಹೋಗಬೇಕಿರುತ್ತೆ, ಮತ್ತೆ ಸ್ಟಾರ್ ಮಾರ್ಕ್ ಬರ್ತಾ ಅಥವಾ ಸೀಟೇ ಸಿಕ್ಕಿಲ್ಲ ಅಂದರೆ ಆ ಕಾರಣಕ್ಕೆ ಹೇಳ್ತಿರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳು ಅಂತ ತಿಳಿಸ್ತಾ, ಅಗತ್ಯ ಇರುವಂಥ ಅಭ್ಯರ್ಥಿಗಳು ಸಂಪರ್ಕ ಮಾಡ್ಬೋದಾಗಿರುತ್ತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಅಂತ ತಿಳಿಸ್ತಾ. ಇದು ಯಾಕಂದರೆ ಸಾಕಷ್ಟು ಮೆಸೇಜ್ಗಳು ಬರ್ತಿರೋದ್ರಿಂದ ನಿಮ್ಮ ಮೆಸೇಜ್ ನಮಗೆ ತಲುಪದೇ ಹೋಗಬಾರ್ದಾಗಿರುತ್ತೆ. ಯಾಕಂದರೆ ಆ ಕಾರಣಕ್ಕೆ ನಿಮಗೆ ತಿಳಿಸ್ತಿರುವಂಥದ್ದಾಗಿರುತ್ತೆ. ಸೊ ಪ್ರಮುಖವಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ರೆ ಅಭ್ಯರ್ಥಿಗಳಿಗೆ ಇವಾಗ ಫೆಬ್ರವರಿ ತಿಂಗಳ 6, 2026 ತನಕ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರೋದ್ರಿಂದ ಅಡ್ಮಿಷನ್ಗೆ ಪ್ರಸ್ತುತ ದಿನಾಂಕ ಫೆಬ್ರವರಿ 6, 2026 ಇರೋದ್ರಿಂದ ಇಲಾಖೆ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಈ ಒಂದು ಪ್ರಕಟಣೆ ಪ್ರಕಾರದಲ್ಲಿ ಫೆಬ್ರವರಿ 6, 2026ಕ್ಕೆ ಅಡ್ಮಿಷನ್ ದಿನಾಂಕ ಏನಾದರೂ ಕೊನೆಗೊಂಡಂಥ ಸಂದರ್ಭದಲ್ಲಿ ಸೊ ಆ ಒಂದು ಫೆಬ್ರವರಿ 6ಕ್ಕೆ ಕೊನೆಗೊಂಡ್ರೆ ಇದಕ್ಕೂ ಮುಂಚೆ ಏನು ಮಾಹಿತಿನ ಕೊಟ್ಟಿರಲ್ಲ 4ನೇ ರೌಂಡ್ ಟೈಮಲ್ಲಿ ಕೂಡ ಅದು ದಿನಾಂಕ ವಿಸ್ತರಣೆ ಅಥವಾ ಆಪ್ಷನ್ ಎಂಟ್ರಿಗೆಲ್ಲ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅನ್ನೋದಕ್ಕಿಂತ ಒಂದು ಲಾಸ್ಟ್ ರೌಂಡ್ ಎಲ್ಲ ದಿನಾಂಕಗಳು ಕಂಪ್ಲೀಟ್ ಆದರೂ ಕೂಡ ಅಡ್ಮಿಷನ್ಗೆ ಸೊ ಮತ್ತೆ ಅದು ಲಿಂಕ್ ಆಕ್ಟಿವೇಟ್ ಆಗ್ತಿತ್ತು, ಅಭ್ಯರ್ಥಿಗಳಿಗೆ ಚಲನ್ ಬರುವಂಥದ್ದಾಗಿರ್ಬೋದು, ನೆಕ್ಸ್ಟ್ ರೌಂಡ್ ಕೊಡುವಂಥದ್ದಾಗಿರ್ಬೋದು ಎಲ್ಲ ಓಪನ್ ಆಗ್ತಿತ್ತು ಅಂತ ಹೇಳ್ಬೋದು. ಈ ರೀತಿ ಏನೂ ಆಗದೆ ಫೆಬ್ರವರಿ 6ಕ್ಕೆ ಏನಾದರೂ ದಿನಾಂಕ ಕೊನೆಗೊಂಡಂಥ ಸಂದರ್ಭದಲ್ಲಿ ಸೊ ಸದ್ಯಕ್ಕಿರೋ ಮಾಹಿತಿಗಳ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಫೆಬ್ರವರಿ ತಿಂಗಳ 7ನೇ ತಾರೀಕು ಅಥವಾ ಫೆಬ್ರವರಿ ತಿಂಗಳ 9ನೇ ತಾರೀಕಿನದು ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತೆ ಯಾವಾಗ ಅಂತ ಕೇಳ್ತೀರಾ, ಫೆಬ್ರವರಿ 7ನೇ ತಾರೀಕು ಅಥವಾ 9ನೇ ತಾರೀಕಿಗೆ. ಕಾರಣ ಏನಂದರೆ ಫೆಬ್ರವರಿ 6ನೇ ತಾರೀಕಿಗೆ ಅಡ್ಮಿಷನ್ ಕ್ಲೋಸ್ ಆದರೆ ನಾವು ಹೇಳ್ತಿರುವಂಥದ್ದಾಗಿರುತ್ತೆ. ಫೆಬ್ರವರಿ 6ನೇ ತಾರೀಕು ಏನಾದರೂ ಕ್ಲೋಸ್ ಆದಂಥ ಪಕ್ಷದಲ್ಲಿ 7 ಅಥವಾ 9ನೇ ತಾರೀಕಿನಂದು ಅಭ್ಯರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಟಗೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿಗಳು ಬಿಡುಗಡೆ ಆಗುವ ಸಾಧ್ಯತೆಗಳು ಕಾಣಬಹುದಾಗಿರುತ್ತೆ. ಏನಾದರೂ ವಿಸ್ತರಣೆ ಆಯಿತು ಅನ್ನೋ ಸಂದರ್ಭದಲ್ಲಿ ಅಥವಾ ಏನಾದರೂ ಮತ್ತೆ ಅದು ವೆಬ್ಸೈಟು ಅಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡಲಿಕ್ಕೆ ಏನಾದರೂ ಆಪ್ಷನ್ ಇತ್ತು ಅಂತ ಸಂದರ್ಭದಲ್ಲಿ ಅದು ಮುಂದೆ ಕೂಡ ಹೋಗಬಹುದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಫೆಬ್ರವರಿ 6ಕ್ಕೆ ಏನಾದರೂ ಕ್ಲೋಸ್ ಆದರೆ ಫೆಬ್ರವರಿ 7 ಅಥವಾ 9ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಪ್ರಕಟಗೊಳ್ಳಬಹುದಾಗಿರುತ್ತೆ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಕೂಡ ಒಂದು ಫೆಬ್ರವರಿ 9 ಮತ್ತು 10ನೇ ತಾರೀಕಿನ ತನಕ ಒಂದು ಸಮಯಗಳಲ್ಲೆಲ್ಲ ನಡೆಯುವಂಥ ಸಾಧ್ಯತೆಗಳಿರುವಂಥದ್ದಾಗಿರುತ್ತೆ. ಸೊ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆದಾಗಲೇ ಆಪ್ಷನ್ ಎಂಟ್ರಿಗೂ ಕೂಡ ಅವಕಾಶ ಕೊಟ್ಟಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿಗಳು ನಡೆದು ಫೆಬ್ರವರಿ ತಿಂಗಳ 15ನೇ ತಾರೀಕಿನ ಆಸುಪಾಸಿಗೆ ಸೊ ಫೆಬ್ರವರಿ 6ನೇ ತಾರೀಕಿಗೆ ಇದೆಲ್ಲ ಕಂಪ್ಲೀಟ್ ಆಗಿ ನಾವು ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಸೊ ಫೆಬ್ರವರಿ 15 ಆಸುಪಾಸಿಗೆ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಡುಗಡೆ ಆಗುವ ನಿರೀಕ್ಷೆಗಳನ್ನು ಇಟ್ಕೋಬೋದಿರುತ್ತೆ. ಅದ್ರ ಒಳಗಡೆ ಕೂಡ ಪ್ರಕಟಗೊಳ್ಳುವಂಥದ್ದು ಇರುತ್ತೆ. ಇನ್ನೇನಾದರೂ ಮಿಸ್ ಆಗಿ ಅದು ಎಕ್ಸ್ಟೆಂಡ್ ಆಯಿತು ಅಥವಾ ಏನಾದರೂ ವೆಬ್ಸೈಟ್ಗಳು ಅದೇ ಥರ ಓಪನ್ ಇತ್ತು ಅಂತಕ್ಕಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವೇರಿ ಆಗೋದಿರುತ್ತೆ. ಸೊ ಸದ್ಯಕ್ಕಿರುವಂಥ ಮಾಹಿತಿ ಅಭ್ಯರ್ಥಿಗಳಿಗೆ 6ನೇ ರೌಂಡ್ನ ಪ್ರಕ್ರಿಯೆ ಯಾವಾಗ ಶುರು ಆಗುತ್ತೆ ಏನೋ ಅಂತಿಲ್ಲ, ಫೆಬ್ರವರಿ ತಿಂಗಳ 6ನೇ ತಾರೀಕಿನಂದು ಅಡ್ಮಿಷನ್ ಕೊನೆಯಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿರೋದ್ರಿಂದ ಸೊ ಅದು ವೆಯ್ಟ್ ಮಾಡಿ ನೋಡಬೇಕಿರುತ್ತೆ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಿರೋ ಮಾಹಿತಿನ ಅಭ್ಯರ್ಥಿಗಳಿಗೆ ಹಂಚ್ಕೊಂಡಿರುವಂಥದ್ದಾಗಿರುತ್ತೆ. ಸೊ ಕಾದು ನೋಡಬೇಕಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನು ಬಂದರೂ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು.